ಡಿಸಿಸಿ ಚುನಾವಣೆಯ ದ್ವೇಷ ಇನ್ನೂ ಕೂಡ ಮುಗಿದಿಲ್ಲ. ಲಕ್ಷ್ಮಣ ಸವದಿ ಹಾಗೂ ಪುತ್ರನಿಂದ ದೌರ್ಜನ್ಯ ನಡೀತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಲೇಬರ್ ಯೂನಿಯನ್ ಸಂಘದ ಅಧ್ಯಕ್ಷನ ಮೇಲೆ ಹಲ್ಲೆ ನಡೆದಿದೆ. ಡಿಸಿಸಿ ಚುನಾವಣೆಯ ದ್ವೇಷ ಬಹುಶಃ ಇನ್ನೂ ಮುಗಿದಿಲ್ಲ ಅಂತ ಕಾಣ್ತಾ ಇದೆ. ಲಕ್ಷ್ಮಣ ಸವದಿ ಹಾಗೂ ಪುತ್ರನಿಂದ ದೌರ್ಜನ್ಯ ನಡೀತಾ, ಯಾಕೆಂತಂದ್ರೆ ಲೇಬರ್ ಯೂನಿಯನ್ ಸಂಘದ ಅಧ್ಯಕ್ಷನ ಮೇಲೆ ಹಲ್ಲೆ ನಡೆದಿದೆ. ಲಕ್ಷ್ಮಣ ಸವದಿ ಹಾಗೂ ಪುತ್ರನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಡಿಸಿಸಿ ಬ್ಯಾಂಕ್ ಲೇಬರ್ ಯೂನಿಯನ್ ಸಂಘದ ಅಧ್ಯಕ್ಷ ನಿಂಗಪ್ಪ ಕರಣ್ ಅವರನ್ನ ಮನೆಗೆ ಕರೆಸಿ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಭಾಳ ಸಿಟ್ ಆಗಿತ್ರಿ. ಮೊನ್ನೆ ಅವ್ರ ಹಳ್ಯಾನ್ ಟ್ರಾನ್ಸ್ಫರ್ ಆತಲ್ಲ ಶಂಕರ್ ನಂದೇಶ್ವರ್ ಅಂತೇಳಿ, ಅದನ್ನ ನಾನಾ ಟ್ರಾನ್ಸ್ಫರ್ ಮಾಡಿಸಿ ನಾನು ಸಿಟ್ಲೇ ಇವ್ರು ಇದನ್ನೆಲ್ಲ ಆ್ಯಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಏನೂ ಇಲ್ರಿ. ನಾವು ಹೇಳ್ರಿ ಹೆಂಗಾಗ್ತಾವೆ ಆ ಸಿಟ್ ಇಟ್ಕೊಂಡು ಅವ್ರ ಹಳೆ ಏನೋ ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳ್ದಂಗೆ ಕಾಣಿಸ್ತಾರೆ. ನಾವು ಹೋದ್ ಕೂಡಲೇ ಕಂಪ್ಲೇಂಟ್ ಮಾಡ್ತೀನಿ. ನಂದು ಏನೈತೆ ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ. ಒಂದು ಕಾನೂನಿಂದ ಹೋರಾಟ ಸಿಗಲಿಲ್ಲ ಅಂದ್ರೆ ನನ್ನ ಸಾವಿಗೆ ನೇರವಣೆ ಲಕ್ಷ್ಮಣ ಸವದಿ ಚಿದಾನಂದ ಸವದಿ. ಸ್ವಾಭಿಮಾನದಿಂದ ಮನುಷ್ಯ ಇದೀನಿ ಸರ್. ನಾನು ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥ ಶಕ್ತಿನೂ ನನಗಿಲ್ಲ. ಯಾಕಂದ್ರೆ ಈ ವಿಷಯದಾಗ ನನ್ನ ಕಡೆ ಯಾವ ತಪ್ಪನೋ ಆಗಿಲ್ಲ. ಮೊದಲೇದಾಗಿ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ದಿಲ್ಲ. ಡೈರೆಕ್ಟ್ ಚಾಲನ ಅದ. ನನಗೂ ಸ್ವಾಭಿಮಾನ ಸರ್. ಅವ್ರ ಕಡೆ ದುಡ್ಡು ಇರ್ಬೋದು ಸರ್, ನನ್ನ ಕಡೆ ಸ್ವಾಭಿಮಾನ ಭಾಳ ಅದ. ನಾ ಎಂದ್ರೂ ಸ್ವಾಭಿಮಾನ ಮಾಡ್ಕೊಂಡು ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥದ್ದು ಬೇಕಾದ್ರೆ ಸಾಯ್ತೀನಿ. ಕರೆ ಸ್ವಾಭಿಮಾನ ಕಳ್ಕೊಂಡು ಬಿಡಂಗಿಲ್ಲ ಸರ್. ಇಲ್ಲಾಂದ್ರೆ ಅದು ಮುಂದೆ ಏನಾಗ್ತೈತೆ ನೋಡೋದು. ಪೊಲೀಸ್ ಇಲಾಖೆಗೆ ಏನು ಮನವಿ ಮಾಡ್ತೀರಿ? ಪೊಲೀಸ್ ಇಲಾಖೆನೂ ಇತ್ತು ಸರ್. ಅಲ್ಲಿ ಪೊಲೀಸ್ ಇಲಾಖೆ ಅವರು ಇದ್ದಾರೆ. ಪಾಪ ಅವರು ಎಲ್ಲ ಹಿಂಗಾಗಬಾರ್ದು. ಅವ್ರ ಫೀಲಿಂಗ್ಸ್ ನಂಗೆ ಅರ್ಥ ಅದು ಸರ್. ಬಟ್ ಅಧಿಕಾರದ ದಬ್ಬಾಳಿಕೆಯಿಂದ ಅವರು ಏನು ಮಾಡಲಾರ್ದಂಥ ಪರಿಸ್ಥಿತಿ ಒಳಗಿದ್ದಾರೆ. ಬಟ್ ಅವ್ರ ಬಗ್ಗೆ ನಂದು ಆರೋಪ ಇಲ್ಲ.